ದೇವನಾಮಕ್ಕೆ ಸ್ತೋತ್ರವಾಗಲಿ. ಹೇಗಿದ್ದೀರಾ ಆತ್ಮೀಯ ದೇವಜನರೇ? ನಾನು ನಂಬುತ್ತೇನೆ ಯೇಸುವಿನ ನಾಮದಲ್ಲಿ ನೀವೆಲ್ಲರೂ ಸದಾ ಸುರಕ್ಷಿತವಾಗಿ ಆಶೀರ್ವಾದಕರವಾಗಿ ಇದ್ದೀರಿ ಎಂಬುದಾಗಿ. ಯಾಕೆಂದ್ರೆ ನಮ್ಮ ದೇವರು ಯಾವಾಗಲೂ ನಮಗಾಗಿ ಪರಲೋಕದಿಂದ ಬಾಗಿ ನೋಡುವ ದೇವರು, ಕಣ್ಮಣಿಯೋಪಾದಿಲಿ ನಮ್ಮನ್ನ ಕಾಯುವಂತ ಕರ್ತನು ಆತನಾಗಿರುವುದಕ್ಕಾಗಿ ನಮ್ಮ ಜೀವಿತದಲ್ಲಿ ಎಷ್ಟೇ ತಡೆಗಳು ಬಂದರೂ, ಸಮಸ್ಯೆಗಳು ಬಂದರೂ ಸಹ ನಮ್ಮ ಪಕ್ಕದಲ್ಲಿ ಆತನೇ ಇರ್ತಾನೆ, ನಮ್ಮ ಒಳಗಡೆ ಆತನೇ ಇರ್ತಾನೆ, ನಮ್ಮನ್ನೇ ಆತನು ನೋಡ್ತಾ ಇರ್ತಾನೆ. ನಮಗೆ ಭದ್ರಪಡಿಸುವುದಕ್ಕಾಗಿ ಆತನೇ ಕಾವಲಾಗಿ, ಪ್ರಾಕಾರವಾಗಿ, ಆತನೇ ನಮಗೆ ಎಲ್ಲ ವಿಷಯಗಳಲ್ಲಿ ಮೇರೆಯಾಗಿ, ಮರೆಯಾಗಿ ನಮ್ಮನ್ನ ಕಾಯುವಂತ ಕರ್ತನಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಸಾಲದು. ದೇವರು ಒಳ್ಳೆಯವನಾಗಿಲ್ಲ. ಪ್ರತ್ಯೇಕವಾಗಿ ಈ ಭಾನುವಾರ ಬೆಂಗಳೂರು ಪಟ್ಟಣದಲ್ಲಿ ಇರುವಂತಹ ಹೆದರದರು ನನ್ನ ಮನವೇ ಸಭೆಯಲ್ಲಿ ಕರ್ತನ ಸಂಸ್ಕಾರ ಭೋಜನ ಇರುವಂತದ್ದಾಗಿದೆ. ಸರಿಯಾಗಿ 7 ಗಂಟೆಯಿಂದ ಆರಾಧನೆ ಪ್ರಾರಂಭವಾಗ್ತದೆ, 10 ಗಂಟೆ ತನಕ. ವಿಶೇಷವಾಗಿ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಇಷ್ಟವುಳ್ಳವರು ಸರಿಯಾದ ಸಮಯಕ್ಕೆ ಕುಟುಂಬವಾಗಿ ಬಂದು ದೇವರ ಆರಾಧನೆಯಲ್ಲಿ ಪಾಲ್ಗೊಳ್ರಿ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಅಷ್ಟು ಮಾತ್ರವಲ್ಲ, ತುಮಕೂರು ಪಟ್ಟಣದಲ್ಲಿರುವಂತಹ ಹೆದರದರು ನನ್ನ ಮನವೇ ಸಭೆಯಲ್ಲಿ ಸರಿಯಾಗಿ 9 ಗಂಟೆಯಿಂದ ಆರಾಧನೆ ಪ್ರಾರಂಭವಾಗ್ತದೆ. ನೀವೆಲ್ಲರೂ ಸದಾ ವಿಶೇಷವಾದಂಥ ಈ ಆರಾಧನೆಯಲ್ಲಿ ಜೀವವುಳ್ಳಂತ ವಾಕ್ಯಗಳನ್ನ ಕೇಳುವುದಕ್ಕೂ ಮತ್ತು ಅದ್ಭುತಗಳನ್ನ ಹೊಂದಿಕೊಳ್ಳೋದಕ್ಕೂ ಮರೆಯಬೇಡ್ರಿ. ಈ ಹೊಸ ತಿಂಗಳಿನ ಮೊದಲನೇ ದಿನದಲ್ಲಿಯೇ ಈ ವಿಶೇಷವಾದಂಥ ಪುನರುತ್ಥಾನದ ಆರಾಧನೆ ಬಂದಿರುವುದಕ್ಕಾಗಿ ದೇವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಈ 2 ಆರಾಧನೆಗಳಲ್ಲಿ ಯಾವುದು ನಿಮಗೆ ಸಮೀಪವಾಗ್ತದೋ ಆ ಆರಾಧನೆಗಳಲ್ಲಿ ನಿಮ್ಮನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇವೆ. ಬನ್ನಿರಿ, ದೇವರ ನಾಮವನ್ನ ನಾವೆಲ್ಲರೂ ಸದಾ ಘನಪಡಿಸಿ ನಾವು ಕೊಂಡಾಟ ಮಾಡುವಂತರಾಗೋಣ. ಪ್ರತ್ಯೇಕವಾಗಿ ಕರ್ತನ ಸನ್ನಿಧಾನದಲ್ಲಿ ಕರ್ನಾಟಕ ರಾಜ್ಯಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ರಿ. ವೈಯಕ್ತಿಕವಾಗಿ ನಿಮ್ಮ ದಿನದ ಪ್ರಾರಂಭ ಉದಯ ಕಾಲದಲ್ಲಿ ಅಟ್ಲೀಸ್ಟ್ ಕೆಲವು ನಿಮಿಷಗಳಾದರೂ ನೀವು ಪ್ರಾರ್ಥನೆ ಮಾಡಿ, ದೇವರ ವಾಕ್ಯಗಳನ್ನ ಓದಿ ನೀವು ಮನೆ ಬಿಡ್ರಿ. ಯಾಕೆಂದ್ರೆ ಶತ್ರು ಯಾವ ಮಂಡಲದಲ್ಲಿ ಯಾವ ವಿಧವಾದಂತ ಕಾರ್ಯಗಳನ್ನ ನಡೆಸಿ ನಮ್ಮನ್ನ ಬೀಳಿಸೋದಕ್ಕೆ ಪ್ರಯತ್ನಿಸ್ತಾನೋ ಗೊತ್ತಿಲ್ಲ. ಆತನು ನಮ್ಮನ್ನ ಮುಟ್ಟದ ಹಾಗೆ ನಮ್ಮನ್ನ ಕಾಪಾಡುವುದೇ ದೇವರ ಆ ಪ್ರಾರ್ಥನೆ ಮತ್ತು ದೇವರ ವಾಕ್ಯವಾಗಿರುವುದಕ್ಕಾಗಿ ಪ್ರತಿದಿನವೂ ಸಹ ಉದಯ ಕಾಲದಲ್ಲಿ ಶತ್ರುವಿನ ಎಲ್ಲ ಬಲಗಳನ್ನು ನಾವು ಕಟ್ಟಿದ ನಂತರವೇ ನಾವು ಪ್ರಯಾಣವನ್ನ ಮಾಡಬೇಕು. ಆ ಪ್ರಯಾಣ ಮಾತ್ರ ಬಹಳ ಜಯಕರವಾಗಿ ಆ ದಿನವೆಲ್ಲ ದೇವರು ನಮ್ಮನ್ನ ಬಲಪಡಿಸುವಂತನಾಗಿದೆ. ದನಾಕಿ ಸ್ತೋತ್ರವಾಗಲಿ. ನೇರವಾಗಿ ಸಂದೇಶಕ್ಕೆ ಹೋಗುವಂತ ಸಮಯದಾಗಿರುವಂತದ್ದಾಗಿದೆ. ಶ್ರದ್ಧಾ ಭಕ್ತಿಯಿಂದ ನೀವೆಲ್ಲರೂ ಸದಾ ಈ ಸಂದೇಶವನ್ನು ಆಲಿಸಿರಿ. ದೇವರು ಪರಿಶುದ್ಧಾತ್ಮನ ಮೂಲಕವಾಗಿ ಕೊಡಲ್ಪಟ್ಟಿರುವಂತ ಈ ಸಂದೇಶವನ್ನ ಯಾರ ಆಸಕ್ತಿಯಿಂದ ಕೇಳ್ತಿರೋ ಅವರ ಹೃದಯದಲ್ಲಿ ದೇವರು ಮಾತನಾಡುವಂತನಾಗಿ. ಇವತ್ತು ಬಹಳ ಜನರು ಅಂದುಕೊಳ್ಳುವಂತ ಒಂದು ಸಂಗತಿ ಏನೆಂದರೆ, ನಾನು ಎಲ್ಲವನ್ನ ಕಳ್ಕೊಂಡಿದ್ದೇನೆ, ನಾನು ಸರ್ವವನ್ನ ಕಳೆದುಕೊಂಡು ನಾನು ಇವತ್ತು ಬರಿದಾಗಿದ್ದೇನೆ, ನನ್ನನ್ನ ಯಾರು ಸದಾ ಗೌರವಿಸುವುದಿಲ್ಲ, ನನ್ನ ಬದುಕಿನಲ್ಲಿ ಭಯಂಕರವಾದಂತ ನಿಂದೆ, ಅವಮಾನ, ಅಪಹಾಸ್ಯಕ್ಕೆ ನಾನು ಗುರಿಯಾಗಿದ್ದೇನೆ, ಜೀವಿತದಲ್ಲಿ ನನಗೆ ಯಾರೂ ಇಲ್ಲ ಎಂಬುದಾಗಿ ನಿರಾಸೆ ಮತ್ತು ನಿಸ್ಪೃಹದಿಂದ ಇವತ್ತು ಅನೇಕ ಜನರು ಈ ಮಾತುಗಳನ್ನ ಆಡೋದನ್ನ ನಾನು ಕೇಳಿದ್ದೇನೆ. ನನಗೆ ಕಾಲ್ ಮಾಡುವಂತ ವ್ಯಕ್ತಿಗಳಲ್ಲಿ ಅನೇಕ ಸಹೋದರಿಯರು ಈ ಮಾತನ್ನ ಹೆಚ್ಚಾಗಿ ಹೇಳ್ತಾರೆ. ನಾವೆಲ್ಲವನ್ನ ಕಳ್ಕೊಂಡಿದ್ದೇವೆ. ಹಣ, ಗೌರವ, ಆರೋಗ್ಯ, ಸಮಾಧಾನ, ಶಾಂತಿ, ನೆಮ್ಮದಿ, ಸರ್ವವನ್ನ ನಾವು ಕಳ್ಕೊಂಡಿದ್ದೇವೆ. ಆತ್ಮೀಯ ದೇವಜನರೇ, ನೀನು ಎಲ್ಲವನ್ನ ಕಳ್ಕೊಂಡಿರ್ಬೋದು, ಆದರೆ ನಾನು ನಿನಗೆ ಒಂದು ಕಿವಿ ಮಾತನ್ನ ಹೇಳ್ತೇನೆ. ಈ ಪ್ರಪಂಚದಲ್ಲಿ ಎಲ್ಲವನ್ನ ಕಳ್ಕೊಂಡ್ರು ಸಹ ನಿನಗೆ ತಿರುಗಿ ಕೊಡುವುದಕ್ಕೆ ಒಬ್ಬನಿಂದ ಮಾತ್ರ ಸಾಧ್ಯ. ಆತನ ಯಾರು ಗೊತ್ತಾ? ನಾನು ನೀನು ಆರಾಧಿಸುವಂತ ನಜರೇತಿನ ಯೇಸು ಕ್ರಿಸ್ತನು ಅದಕ್ಕೆ ವಿಶೇಷವಾದಂತ ಅದ್ಭುತವಾದಂತ ಸಹಾಯಕನಾಗಿದ್ದಾನೆ. ಆತನು ಮಾತ್ರ ನಮಗೆ ತಿರುಗಿ ಎಲ್ಲವನ್ನ ಕಟ್ಟಿಕೊಡುವುದಕ್ಕೆ ಸಾಧ್ಯವಾಗಿರುವುದಕ್ಕಾಗಿ ಈ ಪ್ರಪಂಚದಲ್ಲಿ ಎಲ್ಲವನ್ನ ಕಳ್ಕೊಳ್ರಿ, ಆದರೆ ಯೇಸುವನ್ನ ಮಾತ್ರ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಬಹಳ ಜನರ ಜೀವಿತದಲ್ಲಿ ಇವತ್ತು ಏನೂ ಇಲ್ಲ, ಶೂನ್ಯವಾಗಿದ್ದೇವೆ ಎಂಬುದಾಗಿ ಒಂದು ವೇಳೆ ನೀನು ನಿರಾಸೆಯಿಂದ ಈ ದೇವರ ಸಂದೇಶವನ್ನು ನೀನು ಕೇಳ್ತಾ ಇರಬಹುದು. ಆದರೆ ದೇವರು ಇವತ್ತು ನೇರವಾಗಿ ನಿನ್ನ ಸಂಗಡ ಮಾತನಾಡುವಂತ ಆ ಸಂಗತಿಯನ್ನು ಗಮನಿಸುವಾಗ
ಖಂಡಿತವಾಗಿ ದೇವರು ನಿನ್ನನ್ನ ಈ ಶೂನ್ಯ ಪರಿಸ್ಥಿತಿಯಿಂದ 1000ದಷ್ಟು ನಿನ್ನನ್ನು ಉನ್ನತ ಸ್ಥಿತಿಗೆ ತಂದು ಆತನು ಆಶೀರ್ವಾದ ಮಾಡುವಂತನಾಗಿದ್ದ. ಅನೇಕ ಸಂದರ್ಭಗಳಲ್ಲಿ ಪ್ರೀತಿಯುಳ್ಳ ದೇವಚಂದ್ರೆ, ದೇವರು ನಮ್ಮನ್ನು ಅಭಿಷೇಕ ಮಾಡ್ತಾನೆ, ಆಶೀರ್ವದಿಸುತ್ತಾನೆ, ಅನೇಕ ವೇಳೆಯಲ್ಲಿ ಸಮೃದ್ಧಿ ಜೀವಿತವನ್ನು ಕೊಡ್ತಾನೆ. ಬಹಳ ವಿಶೇಷವಾದ ವ್ಯಕ್ತಿಗಳಾಗಿ ನಾವು ಸಮಾಜದಲ್ಲಿ ಕಾಣಲ್ಪಡ್ತೇವೆ. ಆದರೆ ಬರ್ತಾ 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 ನಮ್ಮಲ್ಲಿ ಭಕ್ತಿ ಕಡಿಮೆಯಾಗಿ ಕಣ್ಣಿಗೆ ಕಾಣುವಂತ ಆ ಆಶೀರ್ವಾದ, ಅಭಿಷೇಕ, ಕಣ್ಣಿಗೆ ಕಾಣುವಂತ ಆ ಅಭಿವೃದ್ಧಿ ಶೀಘ್ರವಾಗಿ ಮರೆಯಾಗಿ ಹೋಗ್ಬಿಡ್ತವೆ. ಅದಕ್ಕೆ ಕಾರಣ ಬೇರೆ ಯಾರಲ್ಲ, ನಾವು ಮಾಡುವಂತ ತಪ್ಪು, ನಾವು ಮಾಡುವಂತ ತಪ್ಪಾದ ಕ್ರಿಯೆಗಳೇ ನಮಗೆ ಆ ಶೂನ್ಯ ಸ್ಥಿತಿಗೆ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಶತ್ರು ಬಲೆಯನ್ನ ಹೆಣಿತಾನೆ. ಸತ್ಯವೇದದಲ್ಲಿ ನಾವು ನೋಡುವಂತರಾಗಿದ್ದೇವೆ, ಅನೇಕ ಮಕ್ಕಳು ಶೂನ್ಯ ಸ್ಥಿತಿಗೆ ತಲುಪಿ ಕೊನೆಯದಾಗಿ ಅವರು 1000ದಷ್ಟು ಜಯಿಸುವಂತೆ, ವಿಜಯಶಾಲಿಗಳಾಗುವಂತೆ ದೇವರ ಆಶೀರ್ವಾದ ಮಾಡಿ, ಪ್ರಾಮುಖ್ಯವಾಗಿ ಅದರಲ್ಲಿ ಮುಖ್ಯವಾಗಿ ನಮಗೆ ಕಾಣಿಸಲ್ಪಡುವಂತ ಒಬ್ಬ ವ್ಯಕ್ತಿ ಯಾರು, ಎಲ್ಲವನ್ನ ಕಳ್ಕೊಂಡಂತ ವ್ಯಕ್ತಿ ಯಾರು ಎಂಬುದಾಗಿ ನೆನೆಸುವಂತ ಸಂದರ್ಭದಲ್ಲಿ ಸಂಸೋನನ ಜೀವಿತದ ಹಿನ್ನೆಲೆಯನ್ನು ನೋಡುವಂತ ಸಂದರ್ಭದಲ್ಲಿ ಆತನು ತಾಯಿ ಗರ್ಭದಲ್ಲಿರುವಾಗಲೇ ದೇವರಿಂದ ಅಭಿಷೇಕಿಸಲ್ಪಟ್ಟಂತ ವ್ಯಕ್ತಿ, ನಾಜೀರು ಋತುವನ್ನ ಆಚರಿಸುತ್ತಿರುವಂತಹ ವ್ಯಕ್ತಿ, ತುಂಬಾ ಬಲಾಢ್ಯನಾದ ವ್ಯಕ್ತಿ. ಕೇವಲ ಒಂದು ಕತ್ತೆ ದವಡೆಯ ಮೂಲಕವಾಗಿ 1000 ಜನ ಫಿಲಿಷ್ಟಿಯರನ್ನ ಸಂಹಾರ ಮಾಡಿದಂತ ಬಲಿಷ್ಠನಾಗಿರುವಂತಹ ವ್ಯಕ್ತಿ, ಸಿಂಹವನ್ನ ಸೀಳಿದಂತ ವ್ಯಕ್ತಿ, 300 ನರಿಗಳನ್ನ ಹಿಡಿದು ಅವುಗಳ ಬಾಲಕ್ಕೆ ಬೆಂಕಿಯನ್ನು ಹಚ್ಚಿ ಫಿಲಿಷ್ಟಿಯರ ಬೆಳೆಗಳನ್ನ ನಾಶಪಡಿಸಿದಂತ ಶಕ್ತಿಯುತವಾದಂತ ಒಬ್ಬ ಅಭಿಷಕ್ತನು. ಆದರೆ ಅವನು ಮಾಡಿದಂತ ಒಂದು ಘನಘೋರವಾದಂತ ತಪ್ಪು, ಆ ತಪ್ಪಿನ ನಿಮಿತ್ತವಾಗಿ ಆತನ ಜೀವಿತದಲ್ಲಿ ಎಲ್ಲವನ್ನ ಕಳ್ಕೊಳ್ಳುತ್ತಾನೆ. ಆ ಕಳ್ಕೊಳ್ಳೋದಕ್ಕೆ ಕಾರಣ ಏನಂದ್ರೆ, ಯಾರು ತಪ್ಪಾಗಿ ತಿಳಿದುಕೊಳ್ಳಬೇಡ್ರಿ, ಲೋಕ ರೀತಿಯಲ್ಲಿ ಮಾತನಾಡುತ್ತೇನೆ ಎಂಬುದಾಗಿ. ಆತನು ಒಬ್ಬಳನ್ನ ಪ್ರೀತಿ ಮಾಡ್ತಾ ಇರ್ತಾನೆ. ಅವಳ ಹೆಸರು ದಲೀಲ, ನಿಮಗೆಲ್ಲ ಗೊತ್ತಲ್ವಾ? ಅವಳ ಹೆಸರು ದಲೀಲ. ಆ ದಲೀಲ ತುಂಬಾ ಹೃದಯಪೂರ್ವಕವಾಗಿ ಇವನ ಪ್ರೀತಿ ಮಾಡ್ತಾನೆ. ಆದ್ರೆ ಅವಳು ಇವನನ್ನ ಪ್ರೀತಿ ಮಾಡ್ತಾ ಇರಲ್ಲ. ವೈಯಕ್ತಿಕವಾಗಿ ಪ್ರತಿದಿನ ಅವಳನ್ನು ಸಂಧಿಸುವುದಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅವಳು ಹೇಳುವಂತ ಮಾತೇನು ಗೊತ್ತಾ? ನಿನ್ನ ಶಕ್ತಿ, ನಿನ್ನ ಬಲ ಯಾವುದರಲ್ಲಿ ಅಡಗಿದೆ ಅಂತ ಪ್ರತಿದಿನ ಕೇಳ್ತಾಳೆ. ಯಾರಾದ್ರೂ ಪ್ರೀತಿ ಮಾಡುವಂತವರು ಅಥವಾ ತನ್ನ ಗಂಡನಲ್ಲ ಅಥವಾ ಪ್ರಿಯಕರನನ್ನ ಅಥವಾ ಸ್ನೇಹಿತನನ್ನ ಪ್ರೀತಿ ಮಾಡುವಂತ ಸ್ತ್ರೀ ಏನ್ ಮಾಡ್ತಾರಂದ್ರೆ, ನಿಮಗೇನು ಇಷ್ಟ, ನಿಮಗೇನ್ ಮಾಡ್ಕೊಡ್ಲಿ, ನೀವು ಯಾವ ಊಟವನ್ನು ಮಾಡ್ತೀರಾ, ನಿಮ್ಗೆ ಜ್ಯೂಸ್ ಬೇಕಾ, ಫ್ರೂಟ್ ಬೇಕಾ, ನೀವು ಯಾವ್ದನ್ನ ತೆಗೆದುಕೊಡ್ತೀರಿ, ನೀವು ಹೇಳ್ರಿ, ನಾನು ನಿಮ್ಗೋಸ್ಕರ ನಾನು ಮಾಡಿಕೊಡ್ತೀನಿ ಎಂಬುದಾಗಿ ಈ ರೀತಿಯಾಗಿ ಪ್ರೀತಿ ಮಾಡುವಂತ ಸಹೋದರಿಯರು ಕೇಳುವುದು ಸಹಜವಾದಂತ ಸಂಗತಿ. ಆದ್ರೆ ಇಲ್ಲಿ ದಲೀಲಾಳ ವಿಷಯವನ್ನ ಗಮನಿಸುವಂತ ಸಂದರ್ಭದಲ್ಲಿ ಪ್ರತಿ ಕ್ಷಣವೂ ಸದಾ ನಿನ್ನ ಬಲ, ನಿನ್ನ ಶಕ್ತಿ ಯಾವುದರಲ್ಲಿ ಅಡಗಿದೆ ನೀನು ಹೇಳಬೇಕು ಎಂಬುದಾಗಿ ಪ್ರತಿ ಕ್ಷಣವೂ ಅವನನ್ನ ಪೀಡಿಸುತ್ತಲೇ ಇರ್ತಾಳೆ. ಆತ್ಮೀಯ ದೇವಚಂದ್ರೆ, ಒಬ್ಬ ಅಭಿಷಕ್ತನು, ದೇವರಿಂದ ಬಲವನ್ನ ಹೊಂದಿದಂತ ವ್ಯಕ್ತಿ, ಅವಳ ಕಾಟವನ್ನ ತಡೆಯೋದಕ್ಕೆ ಆಗೋದಿಲ್ಲ. ತಡೆಯೋದಕ್ಕೆ ಆಗದೆ ಒಂದು ದಿನ ಅವಳಿಗೆ ಹೀಗೆ ಹೇಳ್ತಾನೆ, ನನ್ನ ಶಕ್ತಿ, ನನ್ನ ಅಭಿಷೇಕ ನನ್ನ ತಲೆ ಕೂದಲಿನಲ್ಲಿ ಇದೆ ಎಂಬುದಾಗಿ ಆತನು ಅವನಿಗೆ ಹೇಳಿದ ನಂತರ ಅವಳೇ ವಿರೋಧಿಗಳಾಗಿರುವಂತ ಫಿಲಿಷ್ಟಿಯರನ್ನ ಕರೆದು ಅವನನ್ನ ಬಂಧಿಸೋದಕ್ಕೆ ನೋಡ್ತಾರೆ. ಅಂದ್ರೆ ಅನೇಕ ಸಾರಿ ಅವನಿಗೆ ಉದ್ದ ಕೂದಲಿರ್ತದೆ, ಆ ಕೂದಲುಗಳಿಂದ ಆ ಮಂಚಕ್ಕೆ ಕಟ್ತಾರೆ. ಆ ಮಂಚದ ಸಹ ಆತನು ಬಲವಾದಂತ ಶಕ್ತಿಯುತವಾಗಿ ಎದ್ದು ಬರ್ತಾನೆ. ಆದರೆ ಗಾಢವಾದಂತ ನಿದ್ರೆಯನ್ನು ಬರಮಾಡಿ ಅವನ ಶಕ್ತಿ ಕೂದಲಲ್ಲಿ ಇದೆ ಎಂಬುದಾಗಿ ತಿಳಿದು ಆ ಕೂದಲನ್ನ
ಕಟ್ ಮಾಡಿ ಇಡೀ ತಲೆಯನ್ನ ಬೋಳಿಸ್ತಾರೆ. ಆತನು ತಲೆ ಬೋಳಿಸಿಕೊಂಡವನಾಗಿ ತನ್ನ ಶಕ್ತಿಯನ್ನ ಕಳೆದುಕೊಳ್ತಾನೆ. ಆತ್ಮೀಯ ದೇವಶನ್ರೆ, ಈ ಮಾತನ್ನ ದೇವರು ವಾಕ್ಯದಲ್ಲಿ ಓದಿದ್ರೇನೆ ಚಂದ ಇರ್ತದೆ. ನ್ಯಾಯಸ್ಥಾಪಕರ ಪುಸ್ತಕ 16ನೇ ಅಧ್ಯಾಯ 20ನೇ ವರ್ಷದಲ್ಲಿ ಆ ಮಾತು ಬರೆಯಲ್ಪಟ್ಟಿದೆ. ನನ್ನನ್ನು ಗಮನಿಸಿರಿ. ದೇವರಿಗೆ ಸ್ತೋತ್ರವಾಗಲಿ. ಅವನ ಜೀವಿತದಲ್ಲಿ ಈ ರೀತಿಯಾದಂತ ಕಾರ್ಯಗಳು ಮಾಡೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ತಾನು ಹೊಂದಿದಂತ ಆ ಅಭಿಷೇಕದ ಗುಟ್ಟನ್ನ ಯಾವುದೊಬ್ಬ ಸ್ತ್ರೀಯ ಬಳಿನಲ್ಲಿ ಹೋಗಿ ಅದನ್ನ ಹೇಳಿ ಆ ರೀತಿಯಾದಂತ ಪರಿಸ್ಥಿತಿಗೆ ಆತನು ತಲುಪುತ್ತಾನೆ. ಇವತ್ತು ದೇವರ ಸಂದೇಶವನ್ನು ಕೇಳುವಂತ ದೇವ ಮಕ್ಕಳೇ, ಇವತ್ತು ನಿಮ್ಮ ಬದುಕಿನಲ್ಲಿ ಸಂಸೋನನ ರೀತಿಯಲ್ಲಿ ಎಲ್ಲವನ್ನ ಕಳೆದುಕೊಂಡು ಒಂದು ಶೂನ್ಯವಾದಂತ ಪರಿಸ್ಥಿತಿನಲ್ಲಿ ಇದ್ದೀರಿ ಎಂಬುದಾಗಿ ನೆನೆಸುವುದಾದರೆ ಅದರ ಹಿನ್ನೆಲೆ ಇದಾಗಿರ್ತದೆ. ನಿಮ್ಮ ಶಕ್ತಿಯನ್ನ, ನಿಮ್ಮ ಬಲವನ್ನ, ನಿಮ್ಮ ಆತ್ಮಿಕತೆ ಜೀವಿತವನ್ನ ದೇವರು ನಿಮಗೆ ಕೊಟ್ಟಿರುವುದನ್ನ, ಅಥವಾ ನೀವು ಸಂಪಾದನೆ ಮಾಡಿರುವಂತಹದನ್ನ, ಅಥವಾ ನೀವು ಎಷ್ಟು ಬಲಶಾಲಿಗಳು, ನಾನು ಎಷ್ಟು ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ ಅನೇಕ ಸಾರಿ ನೀವು ಜನರ ಮಧ್ಯದಲ್ಲಿ ಕೊಚ್ಚಿಕೊಂಡಿರಬಹುದು, ಹುಬ್ಬಿಕೊಂಡಿರಬಹುದು. ಇವತ್ತು ಆ ಬೀಳುವಿಕೆಗೆ ಕಾರಣ, ಆ ಶೂನ್ಯವಾದಂತಹ ಒಂದು ಪರಿಸ್ಥಿತಿಗೆ ಬರುವುದಕ್ಕೆ ಕಾರಣ ಏನು ಗೊತ್ತಾ? ಶತ್ರು ಯಾರು ಬಲವಾಗಿರ್ತಾರೋ ಅವರಲ್ಲಿರುವಂತ ಬಲವನ್ನು ಹುಡುಕುತ್ತಾನೆ. ಯಾರು ಪ್ರಾರ್ಥನಾ ಪರರಾಗಿರ್ತಾರೋ, ಯಾರು ದೇವರ ಸನ್ನಿಧಾನದಲ್ಲಿ ಭಯಭಕ್ತಿಯಿಂದ ಜೀವಿಸಬೇಕೆಂಬುದಾಗಿರ್ತಾರೋ, ಯಾರು ಅಭಿವೃದ್ಧಿಯನ್ನು ಹೊಂದಿ ಇರುತ್ತಾರೋ ಅಂತವರಿಗೆ ಶತ್ರು ಬಲೆಯನ್ನು ಒಡ್ಡುತ್ತಾನೆ ಇರ್ತಾನೆ. ಇವತ್ತು ನೀವು ಗಮನಿಸಬೇಕಾದಂತ ಒಂದು ಅಂಶ ಏನೆಂದರೆ, ವೈಯಕ್ತಿಕವಾದಂತ ನಿಮ್ಮ ಜೀವಿತದ ಹಿನ್ನೆಲೆಯನ್ನ, ಅಥವಾ ನೀವು ಯಾರು, ನನ್ನಲ್ಲಿ ಇಷ್ಟಿದೆ, ನಾನು ಇಷ್ಟು ಮನೆ ಕಟ್ಟಿದ್ದೇನೆ, ಇಷ್ಟು ಆಸ್ತಿ ಇದೆ, ನನ್ನ ಹತ್ರ ಇಷ್ಟು ಹಣ ಇದೆ, ನಾನು ಇಷ್ಟು ಪ್ರಾರ್ಥನೆ ಮಾಡ್ತೇನೆ, ನಾನು ಇಷ್ಟು ಉಪವಾಸ ಪ್ರಾರ್ಥನೆ ಮಾಡ್ತೇನೆ, ಇಷ್ಟು ರೀತಿಯಾಗಿ ದೇವರ ವಾಕ್ಯವನ್ನ ಓದುತ್ತೇನೆ, ನನ್ನ ಹಾಗೆ ಯಾರು ಅಭಿಷಕ್ತರಿಲ್ಲ ಎಂಬುದಾಗಿ ಯಾರು ಮುಂದೂ ಸದಾ ನೀವು ಹೊಗಳಿಕೊಳ್ಳೋದಕ್ಕೆ ಹೋಗಬೇಡ್ರಿ. ಯಾಕೆಂದ್ರೆ ನಮ್ಮ ಬದುಕಿನಲ್ಲಿ ನಮಗಿರುವಂತ ಬಲಹೀನತೆಯನ್ನು ನೋಡಿ ಸೈತಾನನ ನಮ್ಮ ಮೇಲೆ ಬಲೆಯನ್ನ ಬೀಸಿ ನಮಗೆ ಮೇಲೆ ಕೇಳಲಾರದ ಹಾಗೆ ತನ್ನ ಉನ್ನತವಾದಂತ ತಂತ್ರೋಪಾಯಗಳ ಮೂಲಕವಾಗಿ ನಮ್ಮನ್ನ ಪೀಡಿಸಿ ಅವಮಾನಕ್ಕೆ ಗುರಿಯಾದ ಮಾಡುತ್ತಾನೆ. ಇಷ್ಟು ಬಲಿಷ್ಠನಾಗಿದ್ದುಕೊಂಡು, ನ್ಯಾಯಾಧೀಶನಾಗಿದ್ದುಕೊಂಡು ನ್ಯಾಯ ಸ್ಥಾಪನೆ ಮಾಡಬೇಕಾದಂತ ಒಬ್ಬ ಅಭಿಷಕ್ತನು ಈ ರೀತಿಯಾದಂತ ಒಂದು ಬಲಹೀನತೆಗೆ ಆತನು ಬೀಳುತ್ತಾನಂತ ಹೇಳಿದ್ರೆ, ದೇವರಿಗೆ ಸ್ತೋತ್ರವಾಗಲಿ. ಶತ್ರು ಆ ದಲೀಲ ಎನ್ನುವಂತ ಆ ಸ್ತ್ರೀಯನ್ನ ಇಲ್ಲಿ ಉಪಯೋಗ ಮಾಡಿಕೊಂಡನೆಂಬುದಾಗಿ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಮ್ಮ ಗುಟ್ಟುಗಳನ್ನ, ನಮ್ಮ ವೀಕ್ನೆಸ್ಗಳನ್ನ ಯಾರು ಮುಂದೆ ಸದಾ ಹೇಳಬೇಡ್ರಿ. ಇವತ್ತು ಅನೇಕ ಕುಟುಂಬಗಳು ಹಾಳಾಗೋದಕ್ಕೆ, ಅನೇಕ ಆತ್ಮಿಕ ಮಕ್ಕಳು ನಾಶವಾಗುವುದಕ್ಕೆ, ಕುಟುಂಬದಲ್ಲಿ ಸಮಾಧಾನ ನೆಮ್ಮದಿ ಇಲ್ಲದೆ ಇರುವುದಕ್ಕೆ ನಮ್ಮ ಮನೆಯ ಗುಟ್ಟುಗಳನ್ನ, ನಮ್ಮ ಕುಟುಂಬದ ಗುಟ್ಟುಗಳನ್ನ ನಾವು ಬೇರೆಯವರ ಹತ್ರ ಹೇಳ್ತೇವೆ. ನನ್ನ ಗಂಡ ಸರಿ ಇಲ್ಲ, ಅವನು ಕುಡುಕ, ನನ್ನನ್ನ ಪ್ರೀತಿಸೋದಿಲ್ಲ, ನನ್ನ ಜೊತೆನಲ್ಲಿ ಇರೋದಿಲ್ಲ, ಇನ್ನೊಂದು ಕಡೆ ಸಂಪರ್ಕವನ್ನ ಬೆಳೆಸ್ತಾ ಇದ್ದಾನೆ, ನನ್ನ ಹೆಂಡತಿ ಸರಿ ಇಲ್ಲ, ನನ್ನ ಮಕ್ಕಳು ಸರಿ ಇಲ್ಲ, ನನ್ನ ಮನೆ ಸರಿ ಇಲ್ಲ. ಇವೆಲ್ಲವೂ ಸದಾ ಏನಾಗುತ್ತದೆ ಗೊತ್ತಾ? ನಿಮ್ಮಿಂದ ಈ ಮಾತುಗಳನ್ನ ಕೇಳಿದಂತ ಆ ವ್ಯಕ್ತಿಗಳಲ್ಲಿ ಶತ್ರು ಪ್ರವೇಶವಾಗ್ತಾನೆ, ಸೈತಾನನು ಪ್ರವೇಶವಾಗ್ತಾನೆ. ನಿಮ್ಮ ಬಲಹೀನತೆಯನ್ನ, ನಿಮ್ಮ ವೀಕ್ನೆಸ್ ಅನ್ನ ಅವರು ಯುಟಿಲೈಸ್ ಮಾಡಿಕೊಡ್ತಾರೆ. ಅದರ ಮೂಲಕವಾಗಿ ಶತ್ರು ಅವರೊಳಗೆ ಪ್ರವೇಶ ಮಾಡ್ತಾರೆ, ಅವರು ನಿಮ್ಮ ಲೈಫ್ ಎಂಟ್ರಿ ಆಗ್ತಾರೆ. ಅದಾದ ನಂತರ ನಿಮ್ಮ ಬದುಕು ನರಕ ಯಾತನೆ ಆಗಿರ್ತದೆ. ಈ ಕಡೆ ಮನೆಯಲ್ಲೂ ಸಮಾಧಾನ ಇಲ್ಲ, ಆ ಕಡೆ ಅವರ ಮತದಲ್ಲೂ ಸಮಾಧಾನ ಇಲ್ಲ. ಇಂಥ ಒಂದು ಹೀನಾಯ ಪರಿಸ್ಥಿತಿಯಲ್ಲಿ ನಾವು ಬದುಕುವಂತ ದುಸ್ಥಿತಿಗೆ ನಾವು ಹೋಗುತ್ತೇವೆ. ಅದಕ್ಕಾಗಿ ಪ್ರೀತಿಯುಳ್ಳ ದೇವಜನರೇ,
ದೇವರ ಸನ್ನಿಧಾನದಲ್ಲಿ ಇವತ್ತು ನಿನ್ನ ಬದುಕಿನಲ್ಲಿ ಈ ರೀತಿಯಾದಂತ ವೈಯಕ್ತಿಕವಾದಂತ ನಿನ್ನ ಜೀವಿತ ಪಾಪದ ನಿಮಿತ್ತವಾಗಿಯೂ ಯಾವುದಕ್ಕೂ ದಾಸನ ಅಡಿಕ್ಟ್ ಆಗಿ ವೈಯಕ್ತಿಕವಾದ ನಿನ್ನ ಬದುಕಿನಲ್ಲಿ ಬಿದ್ದಿರುವುದಾದರೆ ಖಂಡಿತವಾಗಿಯೂ ದೇವರು ನಿನ್ನನ್ನು ಯಾವತ್ತೂ ಸದಾ ಮರೆಯೋದಿಲ್ಲ, ಯಾವತ್ತೂ ಸದಾ ಮರೆಯೋದಿಲ್ಲ. ಅಭಿಷೇಕವನ್ನ ಕಳ್ಕೊಳ್ತಾನೆ, ಕಣ್ಣನ್ನ ಕಳ್ಕೊಳ್ತಾನೆ, ತನ್ನ ಜೀವಿತ ನಶ್ವರವಾಗುವಂತ ಒಂದು ಪರಿಸ್ಥಿತಿನಲ್ಲಿ ಇರುವಂತ ಸಂದರ್ಭದಲ್ಲಿ ಬಹಳ ಅದ್ಭುತವಾದ ಮತ್ತು ಸುಂದರವಾದಂತ ಮನೋಹರವಾದಂತ ಮಾತು ನಾವು ಈಗ ತಾನೇ ಕೇಳಿದ್ವಿ. 22ನೇ ವಚನ, 16ನೇ ಅಧ್ಯಾಯ 22ನೇ ವಚನ. ಆ ಮಾತನ್ನ ಕೇಳಿಸಿಕೊಳ್ಳೋಣ ಇನ್ನೊಂದ್ಸಾರಿ. ಅಷ್ಟರಲ್ಲಿ ಅವನ ತಲೆಗೂದಲುಗಳು ಬೆಳೆಯ ಹತ್ತಿದವು. ದೆನಾಕ್ಕೆ ಸ್ತೋತ್ರವಾಗಿ. ಆತನ ಅಭಿಷೇಕ ತಲೆ ಕೂದಲು ಇದೆ. ತಲೆ ಕೂದಲು ಅದನ್ನ ಬೋಡಿಸಿದ ನಂತರ, ಅವನ ತಲೆಯನ್ನ ಬೋಳು ಮಾಡಿದ ನಂತರ ಅವನ ಅಭಿಷೇಕ ಕೊಂದು ಹೋಗುತ್ತದೆ. ಅವನ ಕಣ್ಣುಗಳನ್ನ ಕಿತ್ತು ಬಿಡ್ತಾರೆ, ಫಿಲಿಪ್ಪಿಯರು ಕಿತ್ತು ಬಿಡ್ತಾರೆ. ಬಲಹೀನನಾಗಿರ್ತಾನೆ. ಇಲ್ಲಿ ವೈಯಕ್ತಿಕವಾಗಿ ಆತನು ತಲೆ ಕೂದಲು ಬೆಳೀಲಿ ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡಲಿಲ್ಲ, ಉಪವಾಸ ಪ್ರಾರ್ಥನೆ ಮಾಡಲಿಲ್ಲ, ಜಾಗರಣೆ ಮಾಡಲಿಲ್ಲ. ಅದು ಬೆಳೆದ ನಂತರ ಬಲವನ್ನ ಹೊಂದುತ್ತೇನೆಂಬುದಾಗಿ ಅವನಿಗೆ ಗೊತ್ತಿಲ್ಲ. ಯಾವುದೋ ಒಂದು ಕತ್ತಲೆ ರೂಮಿನಲ್ಲಿ ಅವನನ್ನು ಕೂಡಿ ಹಾಕಿದ್ದಾರೆ. ಬಹಳ ಹಿಂಸೆಯನ್ನು ಪ್ರತಿದಿನ ಸುಧಾ ಆತನಿಗೆ ಕೊಡ್ತಾ ಇದ್ದಾರೆ. ಹಿಟ್ಟನ್ನ ರುಬ್ಬಿಸ್ತಾ ಇದ್ದಾರೆ. ಪ್ರತಿದಿನವೂ ಆತನ ಮೂಲಕವಾಗಿ ಕೆಲಸ ಕಾರ್ಯಗಳನ್ನ ನಡೆಸಿಕೊಡ್ತಾ ಇದ್ದಾರೆ. ಇಂಥ ಹಿಂಸೆಯ ಪರಿಸ್ಥಿತಿನಲ್ಲಿ ಸಹ ಅವನ ತಲೆ ಕೂದಲುಗಳು ಚಿಗುರಿದಿವಂತ. ನೀವು ಹೇಳ್ಬೋದು, ಅದು ಸಾಮಾನ್ಯವಲ್ಲ. ನ್ಯಾಚುರಲ್ ಆಗಿ ತಲೆ ಬೋಳಿಸಿದ ಆ ವ್ಯಕ್ತಿಗಳಿಗೆ ಮತ್ತೆ ತಲೆ ಕೂದಲುಗಳು ಚಿಗುರುತ್ತದೆ. ಹೌದು, ಇರಬಹುದು. ಆದರೆ ದೆನಾಕ್ಕೆ ಸ್ತೋತ್ರವಾಗಲಿ, ಇದರ ಗುಡಾರ್ಥ ನಿಮ್ಮ ಮಧ್ಯದಲ್ಲಿ ನಾನು ಪ್ರಕಟಿಸ್ತಾ ಇದ್ದೇನೆ. ಒಂದು ವೇಳೆ ಅವನ ಜೀವಿತದಲ್ಲಿ ಅಭಿಷೇಕ ಪರಿಪೂರ್ಣವಾಗಿ ಅದು ಜೀರೋ ಸ್ಥಿತಿಗೆ ಬಂದಿರಬಹುದು, ತಲೆಯನ್ನ ಬೋಳಿಸಿರುವಂತಹ ವೇಳೆಯಲ್ಲಿ. ಆದರೆ ದೆನಾಕ್ಕೆ ಸ್ತೋತ್ರವಾಗಲಿ, ಈ ಚಿಗುರುವಿಕೆ ಇದೆಯಲ್ಲ, ಅಂದ್ರೆ ತಲೆ ಕೂದಲು ಚಿಗುರುವಿಕೆ ಇದೆಯಲ್ಲ, ಆತ್ಮೀಯ ದೇವಚಂದ್ರೆ, ಇವತ್ತು ನಿನ್ನ ಬದುಕಿನಲ್ಲಿ ಶೂನ್ಯವಾದಂತ ಪರಿಸ್ಥಿತಿನಲ್ಲಿ ನೀನು ಇರಬಹುದು. ಆದರೆ ದೇವರು ಆ ಶೂನ್ಯವಾದಂತ ಪರಿಸ್ಥಿತಿಯಿಂದ ದೇವರು ಮತ್ತೆ ನಿನ್ನನ್ನ ಆತನು ಚಿಗುರಿಸುವಂತವನಾಗಿದ್ದಾನೆ. ನಿನ್ನ ಜೀವಿತದಲ್ಲಿ ನೀನು ಏನು ಕಳ್ಕೊಂಡಿದೆಯೋ ಅದು 2ರಷ್ಟು, 5ರಷ್ಟು, 10ರಷ್ಟು, 1000ರಷ್ಟು ನಿನ್ನ ಬದುಕಿನಲ್ಲಿ ಸಮೃದ್ಧಿಯ ಆಶೀರ್ವಾದವನ್ನ ಆತನು ತುಂಬಿಸಿ ನಡೆಸುವಂತವನಾಗಿದ್ದಾನೆ. ನೀನು ಅನ್ಕೊಳ್ತೀಯ ಅನೇಕ ಸಂದರ್ಭಗಳಲ್ಲಿ ಎಲ್ಲವನ್ನ ಕಳ್ಕೊಂಡಾಗ, ಒಂಟಿಯಾದಾಗ, ಎಲ್ಲವೂ ಶೂನ್ಯವಾದಾಗ, ಬರಿಗನಲ್ಲಿ ನಿಂತುಕೊಳ್ಳುವಾಗ ಇನ್ನೇನು ಮುಗಿದೋಯ್ತು ಅಂತ. ಆದರೆ ನಿನ್ನ ದೇವರು ಮಾತ್ರ ನಿನ್ನನ್ನ ಯಾವತ್ತೂ ಸದಾ ಬಿಟ್ಟು ದೂರ ಇರೋದೇ ಇಲ್ಲ. ನೀನು ಬಿಟ್ಟರು ಸದಾ ನಿನ್ನ ದೇವರು ನಿನ್ನನ್ನು ಬಿಡೋದಿಲ್ಲ. ನನಗೆ ದೇವರು ಮರೆತು ಹೋಗಿದ್ದಾರೆ, ನನಗೆ ಆತನು ಸಹಾಯ ಮಾಡೋದಿಲ್ಲ ಎಂಬುದಾಗಿ ನೀನು ಅನ್ಕೊಂಡಿರಬಹುದು. ದೇವರ ಮಕ್ಕಳೇ ಕೇಳ್ರಿ, ದೆನಾಕ್ಕೆ ಸ್ತೋತ್ರವಾಗ್ಲಿ. ನನ್ನ ದೇವರು ಎಂಥ ಒಳ್ಳೆಯ ದೇವರು ಅಂತ ಹೇಳಿದ್ರೆ, ನಾವು ಏನು ಅನ್ಕೊಳ್ತೇವೋ ಅದೆಲ್ಲವೂ ಸದಾ ವಿರುದ್ಧವಾಗಿ ಕಾರ್ಯವನ್ನು ನಡೆಸುವಂತ ದೇವರು. ಯಾವತ್ತೂ ಸದಾ ನಿನ್ನನ್ನು ಬಿಡಲ್ಲಮ್ಮ, ಯಾವತ್ತೂ ನಿನ್ನನ್ನು ದೂರ ಮಾಡೋದಿಲ್ಲ. ನೀನು ಪಾಪ ಮಾಡಿದಿ, ನೀನು ಕೆಟ್ಟವಳು, ನೀನು ದ್ರೋಹ ಮಾಡಿದಿ, ನಾನು ಕೊಟ್ಟಂತ ಅಭಿಷೇಕವನ್ನು ಕಳ್ಕೊಂಡಿದಿ, ನಾನು ನಿನಗೆ ಇಷ್ಟಪಡಲ್ಲ, ನೀನ್ ನನ್ನವನ್ನಲ್ಲ, ನೀನ್ ನನ್ನವಳಲ್ಲ ಅನ್ನುವುದಾಗಿ ದೇವರು ಯಾವತ್ತೂ ಸದಾ ದೂರ ಮಾಡಲ್ಲ. ಕಳೆದು ಹೋದಂತ ಅಭಿಷೇಕ, ಕಳೆದು ಹೋದ ಆತ್ಮೀಕತೆ, ಕಳೆದು ಹೋದ ಐಶ್ವರ್ಯ, ಕಳೆದು ಹೋದಂತ ಆ ಎಲ್ಲಾ ವಿಧವಾದಂತ ಪರಿಸ್ಥಿತಿಗಳನ್ನ ದೇವರು ತಿರುಗಿ ಕಟ್ಟಿಕೊಡೋದಕ್ಕೆ ಸಾಮರ್ಥ್ಯವುಳ್ಳವನಾಗಿದ್ದಾನೆ. ಯಾಕೆಂದ್ರೆ ಆತನು ಎಂಥ ದೇವರಂದ್ರೆ ಇಲ್ಲದನ್ನ ಇರುವುದ ಹಾಗೆ ಮಾರ್ಪಡಿಸುವ ಕರ್ತನು. ಸತ್ತಂತ ಬದುಕನ್ನ ಮತ್ತೆ ಜೀವ ಕೊಡುವಂತ ದೇವರು, ಶೂನ್ಯವಾಗಿರುವಂತ ಸ್ಥಳದಲ್ಲಿ ಸಮೃದ್ಧಿಯನ್ನ ಉಂಟು ಮಾಡುವಂತ ದೇವರು. ಈತನ ಜೀವಿತದಲ್ಲಿ ಕೊನೆಯದಾಗಿ ಈತನು ಸದಾ ಹಾಗೆ ಅನ್ಕೊಂಡಿದ್ದೇನೇನೋ ಸಂಸೋನ, ಆದ್ರೆ
ಒಂದು ದಿನ ಸರಿಸುಮಾರು 3,000 ಜನ ಆ ಫಿಲಿಪ್ಪಿಯರ ಒಂದು ದೇವ ಮಂದಿರದ ಮುಂಭಾಗದಲ್ಲಿರುವಂತಹ ಒಂದು ಗುಡಾರದಲ್ಲಿ ಕೂಡಿಕೊಂಡಿರ್ತಾರೆ. ಇವನನ್ನ ಹೀಯಾಳಿಸ್ತಾ ಇರ್ತಾರೆ, ಕೀಳಾಗಿ ಮಾತನಾಡ್ತಾ ಇರ್ತಾರೆ. ಈಗ ನಮ್ಮ ವಿರುದ್ಧವಾಗಿ ಯುದ್ಧಕ್ಕೆ ಬಾ, ನಮ್ಮ ಬೆಳೆಯನ್ನು ಹಾಳು ಮಾಡಿದೆಯಲ್ಲ, ನಮ್ಮ ವಿರುದ್ಧವಾಗಿ ಎಷ್ಟೋ ಕ್ರಿಯೆಗಳನ್ನ ನಡೆಸಿದೆಯಲ್ಲ, ಶಕ್ತಿ ಇಲ್ವಾ ನಿನಗೆ, ಪೈಲಾನಲ್ವಾ ನೀನು ಎಂಬುದಾಗಿ ಹೇಳಿ ಹೀಯಾಳಿಸ್ತಿರುವಾಗ ನೋಡಿ, ಈ ಸಂಸೋನನು ಎಲ್ಲ ಅಭಿಷೇಕವನ್ನ ಕಳ್ಕೊಂಡು ತನ್ನ ಜೀವಿತದಲ್ಲಿ ನಿರಾಸೆಗಿರುವಂತಹ ಸಂದರ್ಭದಲ್ಲಿ ದೇವರ ಕಡೆಗೆ ತಿರುಗಿ ಒಂದು ಪ್ರಾರ್ಥನೆ ಮಾಡ್ತಾನೆ. ಆ ಪ್ರಾರ್ಥನೆ ಏನ್ ಮಾಡ್ತದೆ ಗೊತ್ತಾ? ಆ ಪ್ರಾರ್ಥನೆ ಹೇಗೆ ಮಾಡ್ತಾನೆ ಗಮನಿಸೋಣ. 28ನೇ ವಚನ, ನ್ಯಾಯಸ್ಥಾಪಕರು 16ನೇ ಅಧ್ಯಾಯದ 28ನೇ ವಚನ. ಆಗ ಸಂಸೋನನು ಯೆಹೋವನಿಗೆ ಕರ್ತನೇ, ಯೆಹೋವನೇ, ಫಿಲಿಷ್ಟಿಯರು ಕಿತ್ತು ಹಾಕಿದ ನನ್ನ 2 ಕಣ್ಣುಗಳಲ್ಲಿ ಒಂದಕ್ಕೋಸ್ಕರವಾದರೂ ನಾನು ಅವರಿಗೆ ಮುಯ್ಯಿ ತೀರಿಸುವ ಹಾಗೆ ನನ್ನನ್ನು ಈ ಸಾರಿ ಬಲಪಡಿಸು ಎಂದು ಮೊರೆಯಿಟ್ಟು ಮನೆಯ ಆಧಾರ ಸ್ತಂಭಗಳಲ್ಲಿ ಒಂದನ್ನು ಬಲಗೈಯಿಂದಲೂ ಇನ್ನೊಂದನ್ನು ಎಡಗೈಯಿಂದಲೂ ಹಿಡಿದು ಅವುಗಳನ್ನ ಒತ್ತಿ ನಾನು ಫಿಲಿಷ್ಟಿಯರ ಸಂಗಡ ಸಾಯುವೆನು ಎಂದು ಹೇಳಿ ಬಲವಾಗಿ ಬಾಗಿಕೊಳ್ಳಲು ಮನೆಯು ಅಧಿಪತಿಗಳ ಮೇಲೆಯೂ ಅಲ್ಲಿ ಬಂದಿದ್ದ ಎಲ್ಲಾ ಜನರ ಮೇಲೆಯೂ ಬಿದ್ದಿತು. ಅವನು ಜೀವದಿಂದಿದ್ದಾಗ ಕೊಂದು ಹಾಕಿದವರಿಗಿಂತ ಸಾಯುವಾಗ ಕೊಂದವರ ಸಂಖ್ಯೆ ಹೆಚ್ಚಾಗಿತ್ತಂತೆ. ಹಾಲೆಲೂಯ, ದೇವರಿಗೆ ಸ್ತೋತ್ರವಾಗಲಿ. ಆತ್ಮೀಯ ದೇವಶ್ರೀ, ನನ್ನ ದೇವರು ಸಂಸೋನನ್ನು ಕೊನೆಗೂ ಸದಾ ಕೈ ಬಿಡಲಿಲ್ಲ. ದೇವರ ಹತ್ರ ಆತನ ಮೊರೆ ಇಡ್ತಾನೆ, ನನ್ನ ಒಂದು ಕಣ್ಣಿನ ಸೇಡನ್ನಾದ್ರೂ ನಾನು ತೀರಿಸಿಕೊಳ್ಳಬೇಕು, ನನಗೆ ಬಲವನ್ನು ಕೊಡಪ್ಪ ಎಂಬುದಾಗಿ ಹೇಳಿ ಬಾಗಿಯ ಹಗ್ಗವನ್ನ ಹಿಡಿದು ಎಳೆದಂತ ಸಂದರ್ಭದಲ್ಲಿ ದೇವರಿಗೆ ಸ್ತೋತ್ರವಾಗಲಿ. ಬೈಬಲ್ ಹೇಳ್ತದೆ, ಆತನು ಮೊದಲು ವಿರೋಧಿಗಳನ್ನ ಸಾಯಿಸಲಿಕ್ಕಿಂತಲೂ ತನ್ನ ಸಾವಿನ ಮಧ್ಯದಲ್ಲಿ ಕೊನೆಯದಾಗಿ ಸತ್ತವರ ಸಂಖ್ಯೆ ಅಧಿಕವಾಗಿತ್ತು ಅಂತ ಹೇಳಿ, ಹೆಚ್ಚಾಗಿತ್ತು ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಶ್ರೀ, ನಸರಿತನ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಬದುಕಿನಲ್ಲಿ ನಾವು ಈಗ ಪಡುತ್ತಿರುವಂತ ಈ ಪ್ರಯಾಸ, ನಾವು ಪಡುತ್ತಿರುವಂತ ಈ ಹೋರಾಟ, ಶತ್ರು ನಮ್ಮಿಂದ ಏನೆಲ್ಲ ಕಿತ್ತುಕೊಂಡಿದ್ದಾನೋ, ಏನೆಲ್ಲ ನಮಗೆ ಹಿಂಸೆ ಮಾಡ್ತಾ ಇದ್ದಾನೋ, ಯಾವ ವಿಧವಾದಂತ ಕಷ್ಟಕ್ಕೆ ನಮ್ಮನ್ನ ಗುರಿ ಮಾಡಿದ್ದಾನೋ, ನಜರೇತಿನ ಯೇಸುವಿನ ನಾಮದಲ್ಲಿ ಅವನು ಕಿತ್ತುಕೊಂಡದಕ್ಕೆ ಬದಲಾಗಿ 1000 ಪಟ್ಟು ಆತನಿಗೆ ನಾವು ದಂಡನೆ ಕೊಡುವ ಹಾಗೆ, ಆತನ ಮೇಲೆ ನಾವು ವಿಜಯಗಳು ಆಗುವ ಹಾಗೆ, ಆತನ ಮೇಲೆ ನಾವು ಜಯವನ್ನು ಹೊಂದುವ ಹಾಗೆ ದೇವರು ತಿರುಗಿ ನಮ್ಮ ಮೇಲೆ ಆತನು ತನ್ನ ಅಭಿಷೇಕವನ್ನ ಕೊಡುವಂತವನಾಗಿದ್ದಾನೆ. ತಿರುಗಿ ತನ್ನ ಬಲದಿಂದ ನಮ್ಮನ್ನು ತುಂಬಿಸುವಂತವನಾಗಿದ್ದಾನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮೀಯ ದೇವಶ್ರೀ, ನಾವು ಸೋಲನ್ನ ಒಪ್ಪಿಕೊಳ್ಳುವಂತ ದೇವರ ಮಕ್ಕಳಲ್ಲ. ಯೇಸು ಸ್ವಾಮಿ ಅಷ್ಟು ಬಲವಾದ ಹಿಂಸೆಗೆ ಒಳಗಾದರೂ ಸದಾ ಕೊನೆ ತನಕ ಸೋಲನ್ನ ಅಥವಾ ಪಾಪವನ್ನ ಆತನು ಒಪ್ಪಿಕೊಳ್ಳಲಿಲ್ಲ. ಆ ಸೋಲಿನ ಮೇಲೆ, ಪಾಪದ ಮೇಲೆ ಜಯವನ್ನ ಹೊಂದಿ ಆ ಶತ್ರುವಿನ ತಲೆಯನ್ನ ಚೆಚ್ಚಿ ಆತನನ್ನ ಇವತ್ತು ಸದಾ ಅವನಿಗೆ ಹುಚ್ಚನನ್ನಾಗಿ ಮಾರ್ಪಡಿಸಿ ಆತನನ್ನ ಪಾತಾಳದಲ್ಲಿ ಬಂಧಿಸುವುದಕ್ಕಾಗಿ ಸಮಯವನ್ನ ಎದುರು ನೋಡ್ತಾ ಇದ್ದಾನೆ. ಆ ಬಲಹೀನನಾಗಿರುವಂತ ಅವನಿಗೆ ನಾವು ಸಮಯ ಮತ್ತು ನಮ್ಮ ಸಂದರ್ಭಗಳನ್ನ, ನಮ್ಮ ಜೀವಿತದಲ್ಲಿರುವಂತ ನಮ್ಮ ಬಲಹೀನತೆಯನ್ನು ಒಪ್ಪಿಸಿಕೊಟ್ಟು ಇವತ್ತು ನಾವು ಬಂಧಿಗಳಾಗಿರುವುದಾದ್ರೆ, ಯೇಸುವಿನ ನಾಮದಲ್ಲಿ ಇವತ್ತು ತಿರುಗಿ ದೇವರ ಹತ್ರ ಸಂಸೋನನ್ನು ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ, ದೇವರೇ ಕರ್ತನೆ, ಶತ್ರು ನನ್ನನ್ನು ಈ ರೀತಿಯಾಗಿ ಬಲಿಪಶುವಾಗಿ ಮಾಡಿದ್ದಾನೆ, ನನಗೆ ಪಾಪಕ್ಕೆ ತಳ್ಳಿದ್ದಾನೆ, ನನ್ನ ಜೀವಿತದಲ್ಲಿ ನನ್ನ ಬಲಹೀನತೆಯನ್ನು ಹಿಡಿದುಕೊಂಡು ನನ್ನನ್ನು ಇವತ್ತು ಕೀಳಾಗಿ ನೋಡ್ತಾ ಇದ್ದಾನೆ, ಕಣ್ಣೀರು ಹಾಕಿಸ್ತಾ ಇದ್ದಾನೆ. ಒಂದು ಸಾರಿ ಅಪ್ಪ ನಿನ್ನ ಮಗು ಎಂಬುದಾಗಿ ನನ್ನನ್ನು ಕ್ಷಮಿಸಿ
ನಿನ್ನ ಬಲದಿಂದ, ನಿನ್ನ ಅಭಿಷೇಕದಿಂದ, ನಿನ್ನ ಆತ್ಮನಿಂದ ನನ್ನನ್ನು ತುಂಬಿಸಪ್ಪ ಎಂಬುದಾಗಿ ದೇವರ ಕಡೆಗೆ ನೀನು ತಿರುಗಿ ಪ್ರಾರ್ಥಿಸಿ ಕರ್ತನ ಸನ್ನಿಧಾನದಲ್ಲಿ ಸೈತಾನನ ಆ ಬಲಗಳನ್ನ, ಅವನ ಅಂಧಕಾರದ ಶಕ್ತಿಗಳನ್ನ, ಅವನಿಗೆ ಇರುವಂತ ಎಲ್ಲಾ ವಿಧವಾದಂತ ಶಕ್ತಿಯನ್ನ ಕಟ್ಟಿ ಹಾಕುವಂತ ಅಧಿಕಾರವನ್ನ ನೀನು ಆ ಪ್ರಾರ್ಥನೆ ಮೂಲಕವಾಗಿ ಹೊಂದಿಕೊಂಡರೆ ಆತ್ಮೀಯ ದೇವಶನ ಖಂಡಿತವಾಗಿಯೂ ಆ ಪ್ರಾರ್ಥನೆಗೆ ದೇವರು ಸಾಥನ್ನ ಕೊಟ್ಟು ನಿನ್ನ ಆತ್ಮಿಕತೆ ಕ್ಷೇತ್ರದಲ್ಲಿ ಶತ್ರುವಿಂದ ನೀನು ಏನು ಕಳ್ಕೊಂಡಿದೆಯೋ, ಶತ್ರು ಯಾವ ವಿಧವಾದ ತಂತ್ರಗಳನ್ನ ಮಾಡಿದನೋ ಆ ತಂತ್ರಗಳಿಗಿಂತಲೂ ಸದಾ ಅವನ ಮೇಲೆ 1000 ಪಟ್ಟು ಕ್ಷಯವನ್ನ ಹೊಂದುವ ಹಾಗೆ ದೇವರು ನಿನ್ನ ಆತ್ಮಿಕತೆ ಬದುಕನ್ನ ಆತನು ಬಲಪಡಿಸುತ್ತಾನೆ. ರೆನಾಲ್ಡ್ ಬಾಂಕೆ ಎನ್ನುವಂತ ಸೇವಕನು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾನೆ, ಯೇಸುವಿನ ನಾಮದಲ್ಲಿ ಪಾತಾಳ ಬರಿದಾಗಿರ್ಬೇಕಂತ, ಪಾತಾಳ ಬರಿದಾಗಿರ್ಬೇಕಂತ. ಹೌದು ಪ್ರೀತಿಗಳ ದೇವಶಂದ್ರೆ, ಇವತ್ತು ನಿನ್ನ ಪ್ರಾರ್ಥನೆ ಇದಾಗಿರಬೇಕು. ನಾವು ಇಷ್ಟು ಬಲವನ್ನು ಹೊಂದಬೇಕು. ಯೇಸುವಿನ ನಾಮದಲ್ಲಿ ಈ ಸಂದೇಶವನ್ನು ಆಲಿಸುತ್ತಿರುವಂತ ದೇವ ಮಕ್ಕಳೇ, ಅಯ್ಯೋ ನಾನು ಇಂಥ ತಪ್ಪನ್ನ ಮಾಡಿಬಿಟ್ಟೆನಲ್ಲ, ಇಂಥ ಪಾಪವನ್ನ ಮಾಡಿಬಿಟ್ಟಿನಲ್ಲ, ನನ್ನ ಅಭಿಷೇಕವನ್ನ ಕಳ್ಕೊಂಡಿನಲ್ಲ. ದೇವ ಸೇವಕರುಗಳೇ, ಅಯ್ಯೋ ನನ್ನ ಜೀವಿತದಲ್ಲಿ ಇಂಥ ಒಂದು ಪರಿಸ್ಥಿತಿಗೆ ನಾನು ಸಿಕ್ಕಿ ಹಾಕಿಕೊಂಡು ನನ್ನ ಸೇವೆ ಬಿದ್ದು ಹೋಯ್ತಲ್ಲ, ನನ್ನ ಸೇವೆ ಮತ್ತೆ ನಾನು ಕಟ್ಟೋಕೆ ಆಗಲ್ಲ, ನಾನು ಇಷ್ಟು ಬಲಹೀನತೆಯಲ್ಲಿ ನಾನು ಬಿದ್ದು ಬಿಟ್ಟೆ, ನಾನು ಇಷ್ಟೊಂದು ಅವಮಾನಕ್ಕೆ ಗುರಿಯಾಗಿದ್ದೇನೆ ಎಂಬುದಾಗಿ ಒಂದು ವೇಳೆ ನೀನು ಬಳಲುತ್ತಾ ಇರುವುದಾದರೆ ಯೇಸುವಿನ ನಾಮದಲ್ಲಿ ನಿನಗೆ ದೇವರು ಇವತ್ತು ಕರಚಾಚಿ ಕರೀತಾ ಇದ್ದಾನೆ. ದೇವರ ಕಡೆಗೆ ತಿರುಗು. ಸಂಸೋನನಿಗೆ ಇಂಥ ಒಂದು ಬಲಹೀನತೆ ಇದ್ದಂತಹ ಸಂದರ್ಭದಲ್ಲಿಯೂ ದೇವರ ಸನ್ನಿಧಾನದಲ್ಲಿ ಒಂದೇ ಒಂದು ಮಾತನ್ನ ಆತನು ಹೀಗೆ ಪ್ರಾರ್ಥನೆ ಮಾಡಿದ್ರು, ಒಂದು ಸಾರಿ ನನ್ನನ್ನು ಬಲಪಡಿಸು ಎಂಬುದಾಗಿ, ಒಂದು ಸಾರಿ ನನ್ನನ್ನು ಬಲಪಡಿಸು ಎಂಬುದಾಗಿ. ಇವತ್ತು ಸದಾ ಕೃತಜ್ಞತೆಯೊಡನೆ, ದೀನತೆಯೊಡನೆ ನೀನು ಮಾಡಿದ ತಪ್ಪುಗಳನ್ನು ಒಪ್ಪಿಕೊಂಡು, ಕರ್ತನೇ ನನ್ನನ್ನು ಮತ್ತೆ ನೀನು ಅಭಿಷೇಕದಲ್ಲಿ ಸ್ಥಿರಪಡಿಸಪ್ಪ, ನಿನ್ನ ಆತ್ಮನ ಬಲದಿಂದ ತುಂಬಿಸಿ ಎಂಬುದಾಗಿ ಹೇಳುವಾಗ ನಿನ್ನನ್ನು ಯಾವತ್ತೂ ಸದಾ ಆತನ ದೂರ ತಳ್ಳಲ್ಲ. ಆತನ ಅಭಿಷೇಕವುಳ್ಳಂತ ಕರೆಗಳು, ಆತನ ಜೀವವುಳ್ಳ ರಕ್ತ, ಆತನ ಆತ್ಮನ ಬಲ ನಿನಗಾಗಿಯೇ ಎದುರು ನೋಡ್ತಾ ಇದೆ. ನಿನಗಾಗಿ ಅಭಿಷೇಕ ಮಾಡುವುದಕ್ಕಾಗಿ ಕರ್ತನು ಎದುರು ನೋಡ್ತಾ ಇದ್ದಾನೆ. ಶತ್ರುವಿನ ಆ ತಂತ್ರಕ್ಕೆ ಒಂದು ವೇಳೆ ಇವತ್ತು ನೀನು ಸೋತು ಹೋಗಿರುವುದಾದರೆ, ದೇವರ ಮಗುವೆ, ಕರ್ತನ ಪ್ರಸನ್ನತೆ ಈ ಸಂದರ್ಭದಲ್ಲಿ ಆವರಿಸ್ತಾ ಇದೆ. ಮನಸಾರೆ ಹೇಳು, ದೇವರೇ ನನ್ನನ್ನು ಬಲಪಡಿಸು, ನಾನು ನಿನ್ನೊಟ್ಟಿಗಿರಬೇಕಪ್ಪ, ನಿನ್ನ ಬಲ ನನಗೆ ಬೇಕಪ್ಪ, ನಿನ್ನ ಅಭಿಷೇಕ ನನಗೆ ಬೇಕು, ನಿನ್ನ ವಾಕ್ಯ ನನಗೆ ಬೇಕು, ನಿನ್ನ ಆತ್ಮ ನನಗೆ ಬೇಕು, ನಿನ್ನ ಕೃಪೆ ನನಗೆ ಬೇಕು ಎಂಬುದಾಗಿ ಒಂದು ವೇಳೆ ನೀನು ಪ್ರಾರ್ಥನೆ ಮಾಡುವುದಾದ್ರೆ, ನೀನು ಏನು ಕಳ್ಕೊಂಡಿದೆಯೋ ಅಥವಾ ಶತ್ರು ನಿನ್ನಿಂದ ಏನು ಕಸ್ಕೊಂಡಿದ್ದಾನೋ ಅದಕ್ಕೆ 1000 ಪಟ್ಟು ಆತನೇ ಬಡ್ಡಿ ಸಮೇತ ನಿನಗೆ ಕೊಟ್ಟು ಸೋತು ಬಳಲಿ ನರಕಕ್ಕೆ ಹೋಗುವ ಹಾಗೆ ದೇವರು ನಿನ್ನನ್ನು ಬಲಪಡಿಸುತ್ತಾನೆ. ದೇವರು ನಿನ್ನನ್ನು ಬಲಪಡಿಸುತ್ತಾನೆ. ಈ ಬಲ ನೀನು ಹೊಂದಿಕೊಳ್ಳಬೇಕಾ? ದೇವರ ಕಡೆಗೆ ತಿರುಗು. ನಿನ್ನ ಜೀವಿತವನ್ನು ದೇವರಿಗೆ ಸಮರ್ಪಣೆ ಮಾಡು. ಕರ್ತನ ಸನ್ನಿಧಾನದಲ್ಲಿ ಆತ್ಮೀಯ ದೇವಶಂದ್ರೆ, ನಿಮಗಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವ ಕರ್ತನ, ನಿನ್ನ ಮಹಿಮೆಯುಳ್ಳಂತ ಕರಗಳು ದೇವರೇ ಕರ್ತನೆ, ಈ ರಾತ್ರಿ ವೇಳೆಯಲ್ಲಿ ನಮ್ಮನ್ನು ಸ್ಪರ್ಶಿಸುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ನಜರೇತಿನ ಯೇಸುವಿನ ನಾಮದಲ್ಲಿ ದೇವರೇ ಕರ್ತನೆ, ಇವತ್ತು ಎಲ್ಲವನ್ನ ಕಳೆದುಕೊಂಡು ಶೂನ್ಯವಾದಂತ ಒಂದು ಪರಿಸ್ಥಿತಿನಲ್ಲಿ ದೇವರೇ ಇದ್ದು ಇವತ್ತು ನರಕಯಾತನೆ ಅನುಭವಿಸುತ್ತಾ, ದೇವರೇ ನಾನು ಇಂಥ ತಪ್ಪು, ಇಂಥ ಪಾಪ, ಇಂಥ ವೇದನೆ ಮಾಡಿದ್ದಕ್ಕೆ ನನಗಿಂತ ಶಿಕ್ಷೆ ಎಂಬುದಾಗಿ ದೇವರೇ ಕರ್ತನೆ ಇವತ್ತು ಕಳವಳ ಪಡುತ್ತಿರುವಂತ ನಿನ್ನ ಮಕ್ಕಳ ಮೇಲೆ ನಿನ್ನ ದಯಾದೃಷ್ಟಿ ಎದಗಿ ಬರಲಿ ರಾಜ್ಯ. ಈ ಸಂದೇಶವನ್ನು ಆಲಿಸುತ್ತಿರುವಂತ ಭಾರತ ಮೊದಲುಗೊಂಡು ದೇಶ ವಿಶ್ವದಾದ್ಯಂತ ಇರುವಂತ ಅನೇಕ ಮಕ್ಕಳ ಜೀವಿತದಲ್ಲಿ ಈ ಕಹಿ ಘಟನೆ ನಡೆದಿರುವುದಾದರೆ ಅವರ ಹೃದಯಗಳಲ್ಲಿ ಈ ವಾಕ್ಯ ಪ್ರವೇಶ ಮಾಡಲಿ. ಯೇಸುವಿನ ನಾಮದಲ್ಲಿ ಸಂಸೋನನು ದೇವರ ಕರ್ತನೆ ಮೊದಲು ಜನರನ್ನ ಹತ ಮಾಡಿದಕ್ಕಿಂತಲೂ ಸಾಯುವ ಸಮಯದಲ್ಲಿ ದೇವರೇ ಅದಕ್ಕಿಂತ ಹೆಚ್ಚು ಜನರನ್ನ ಹತ ಮಾಡಿ ವಿಜಯಶಾಲಿಯಾದನು. ಅದಕ್ಕೆ ಕಾರಣ ದೇವರೇ ನಿನ್ನ ಕಡೆಗೆ ತಿರುಗಿ ಪಶ್ಚಾತ್ತಾಪದ ಅರಿಕೆ ಮಾಡಿ ಮತ್ತೆ ತಿರುಗಿ ಅಭಿಷೇಕವನ್ನ ಹೊಂದಿಕೊಂಡರು ಎಂಬುದಾಗಿ ಯೇಸುವಿನ ನಾಮದಲ್ಲಿ ದೇವರೇ ಕರ್ತನೆ, ಇವತ್ತು ಆತ್ಮಾಭಿಷೇಕವಿಲ್ಲದೆ, ಪ್ರಾರ್ಥನೆ ಇಲ್ಲದೆ, ವಾಕ್ಯಗಳಿಲ್ಲದೆ, ಉಪವಾಸವಿಲ್ಲದೆ ನಿನ್ನೊಟ್ಟಿಗೆ ಕರ್ತನೆ ಸ್ವಾಮಿ
ಸಂಸರ್ಗವಿಲ್ಲದೆ, ನಿನ್ನೊಟ್ಟಿಗೆ ಐಕ್ಯತೆ ಇಲ್ಲದೆ ದೂರ ಇರುವಂತ ನಿನ್ನ ಮಕ್ಕಳನ್ನ ಒಂದು ಸಾರಿ ನೀನು ಸ್ಪರ್ಶ ಮಾಡಪ್ಪ. ಅವರ ಮನಕಣ್ಣುಗಳನ್ನು ತೆರೆ ಮಾಡು. ಇವತ್ತು ಯಾರ್ಯಾರು ನಿನ್ನ ಕಡೆಗೆ ತಿರುಗಿ ಅಪ್ಪ ದೇವರೇ ಕರ್ತನನ್ನ ಬಲ ಪಡಿಸುವ ಅಭಿಷೇಕವನ್ನ ನೀನು ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ, ಅವರ ಜೀವಿತದಲ್ಲಿ ಬಲ ಕೊಡುವುದರ ಮೂಲಕವಾಗಿ ಯಾವುದನ್ನ ಕಳ್ಕೊಂಡ್ರು ದೇವರೇ ಕರ್ತನೆ ತಿರುಗಿ ಅವರು ಪಡೆದುಕೊಳ್ಳಲಿಕ್ಕಾಗುವಂತೆ, ಸಮೃದ್ಧಿ ಅಭಿಷೇಕದ ದೇವರೇ ಕರ್ತನ ಜೀವಿತವನ್ನ ನಡೆಸಲಿಕ್ಕಾಗುವಂತೆ ಒಬ್ಬೊಬ್ಬರನ್ನ ಸದಾ ನೀನು ಬಲಪಡಿಸಪ್ಪ. ಚಿಗುರುವ ಹಾಗೆ, ಬಲ ಹೊಂದುವ ಹಾಗೆ ನಿನ್ನ ಮಕ್ಕಳನ್ನ ನೀನು ಆಶೀರ್ವಾದ ಮಾಡು. ಪ್ರತ್ಯೇಕವಾಗಿ ದೇವಾ ಕರ್ತನೆ ಸ್ವಾಮಿ, ಈ ಭಾನುವಾರಗಳಲ್ಲಿ ನಡೆಯುವಂತಹ ವಿಶೇಷವಾದ ಆರಾಧನೆಗಳಲ್ಲಿ ದೇವಾದಿ ದೇವನೇ ಕರ್ತನೆ ಇನ್ನೂ ವಿಶೇಷವಾದಂತ ಬಲವನ್ನು ಹೊಂದಿಕೊಳ್ಳೋದಕ್ಕೋಸ್ಕರವಾಗಿ ದೇವರೇ ಆತ್ಮಗಳು ಕೂಡಿ ಬರುವಂತೆ ನೀನು ಸಹಾಯ ಮಾಡು. ತಂದೆಯಾದ ದೇವರೇ ಕರ್ತನೆ, ಈ ವಿನೂತನವಾದಂತಹ ತಿಂಗಳಲ್ಲಿ ದೇವರೇ ಕರ್ತನೆ ಸ್ವಾಮಿ, ಕೊನೆ ದಿನದಲ್ಲಿ ನಾವು ಬಂದು ನಿಂತಿದ್ದೇವೆ. ಎಸಯ್ಯ ದೇವರೇ ಕರ್ತನೆ, ಈ ತಿಂಗಳು ಪೂರ್ತಿ ದೇವರೇ ಕರ್ತನೆ ಮಕ್ಕಳನ್ನ ನಿನ್ನ ಕೃಪಾಹಸ್ತ ಪರಿಪಾಲನೆ ಮಾಡಿತು. ಹೊಸ ತಿಂಗಳಿಗೆ ನಾವು ಪ್ರವೇಶ ಮಾಡುವಂತ ಈ ಸಂದರ್ಭದಲ್ಲಿ ದೇವರೇ ಹೊಸ ವಾಕ್ಯಗಳಿಂದ, ಹೊಸ ದರ್ಶನಗಳಿಂದ ನಮ್ಮನ್ನ ತುಂಬಿಸಿ ನಡೆಸುವಂತ ನಾವು ಕಾಣಿಕೆಯನ್ನ ಸಮರ್ಪಿಸಿದಂತ ವೆಂಕಟೇಶ್ ಹೊಸಕೋಟೆ ಅವರ ಕುಟುಂಬ, ಅವರ ಮಕ್ಕಳನ್ನ, ಅವರ ಸಹೋದರ ಸಹೋದರಿಯರನ್ನ ಆಶೀರ್ವಾದ ಮಾಡು. ಅವರ ಪ್ರಯತ್ನಗಳನ್ನು ಸಫಲಪಡಿಸು ದೇವರೇ. ಇದಕ್ಕೆ ಬದಲಾಗಿ 30 100 ದೇವರೇ ಅವರು ಫಲಿಸಲಿಕ್ಕಾಗುವುದನ್ನು ದಯ ತೋರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೆನ್. ಪ್ರೈಸ್ ದಿ ಲಾರ್ಡ್.